ಹಾಯ್ ಹೆಲೋ ನಮಸ್ತೆ. ಉಡುಪಿ ಮೂಲದವರಾದ ಕಾಮಿಡಿ ಕಿಲಾಡಿಗಳು ಸೀಸನ್ 3 ವಿನ್ನರ್ ಆಗಿದ್ದ ರಾಕೇಶ್ ಪೂಜಾರಿ ಇತ್ತೀಚೆಗೆ ನಿಧನರಾದರು. ರಿಯಾಲಿಟಿ ಶೋ ಮೂಲಕ ಮನೆ ಮಾತಾಗಿದ್ದ ರಾಕೇಶ್ ಆನಂತರ ಹಲವು ತುಳು ಮತ್ತು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ರು. ಅಲ್ಲದೆ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿಯೂ ರಾಕೇಶ್ ನಟಿಸಿದ್ರು. ತಮ್ಮ ಹಾಸ್ಯದಿಂದಲೇ ಕನ್ನಡಿಗರ ಮನವನ್ನ ಗೆದ್ದಿದ್ರು. ರಾಕೇಶ್ ಪೂಜಾರಿ ಇನ್ನಿಲ್ಲ ಎಂಬ ವಿಚಾರ ಅವರ ಸ್ನೇಹಿತರು ಮತ್ತು ಕುಟುಂಬಸ್ಥರಿಗೆ ನುಂಗಲಾರದ ತುತ್ತಾಗಿದೆ. ಈ ಮಧ್ಯೆ ಕಾಂತಾರ ಸಿನಿಮಾ ನಿರ್ದೇಶಕ ಹಾಗೂ ನಟ ರಿಷಬ್ ಶೆಟ್ಟಿ ರಾಕೇಶ್ ಅವರ ಅಂತ್ಯಕ್ರಿಯೆಗೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ರಾಕೇಶ್ ತುಂಬಾ ಪ್ರೀತಿ ಮಾಡ್ತಿದ್ದ ಒಬ್ಬ ತಂಗಿ ಇದ್ರು. ಅವರು ಬೆಂಗಳೂರಿನಲ್ಲೇ ಇರೋದು. ಅವರಿಬ್ಬರು ಜೀವಕ್ಕಿಂತ ಹೆಚ್ಚು ಒಬ್ಬರನ್ನೊಬ್ಬರು ಹಚ್ಕೊಂಡಿದ್ರು. ಅವರೇ ರಾಕೇಶ್ ಅಂತ್ಯಕ್ರಿಯೆಗೆ ಬಂದಿಲ್ಲ. ಯಾಕೆ ಅಂದ್ರೆ ಅವರಿಗೆ ಸಣ್ಣ ಮಗು ಇದೆ. ಹಾಗಾಗಿ ಅಷ್ಟು ದೂರ ಜರ್ನಿ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ನನಗೆ ನೋಡೋದಕ್ಕೆ ಆಗೋದಿಲ್ಲ ಅಣ್ಣ ಅಂತ ಹೇಳಿದ್ರು. ಕಾರು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾಗ್ಲೂ ಇಲ್ಲ, ಅವರನ್ನ ಈ ಸ್ಥಿತಿಯಲ್ಲಿ ನನಗೆ ನೋಡೋದಕ್ಕೆ ಆಗಲ್ಲ, ನಾನು ಬರೋದಿಲ್ಲ ಅಂತ ಹೇಳಿದ್ರು. ಅವರು ದೊಡ್ಡ ಸ್ಟಾರ್ ಆಗಿದ್ರೆ ಇದನ್ನ ಹೇಗೆ ಬಿಂಬಿಸ್ತಾ ಇದ್ರೋ ಗೊತ್ತಿಲ್ಲ ಅಂದಿದ್ದಾರೆ ಪ್ರವೀಣ್ ಜೈನ್. ಅಂತೆಯೇ ರಿಷಬ್ ಶೆಟ್ಟಿ ಸರ್ ಅವರ ಪರಿಸ್ಥಿತಿ ಹೇಗಿತ್ತು, ಆ ಸಂದರ್ಭದಲ್ಲಿ ಅವರು ಎಲ್ಲಿದ್ರು? ಕಾಂತಾರ ಅನ್ನೋದು ದೊಡ್ಡ ಸೆಟ್. ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರೆ. ಸಾವಿರಗಟ್ಟಲೆ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅದನ್ನ ಬಿಟ್ಟು ಹೇಗೆ ಬರೋದು ಅನ್ನೋದು ಕೂಡ ದೊಡ್ಡ ಚಾಲೆಂಜ್ ಆಗಿರಬಹುದು ಅನ್ನೋದು ನನ್ನ ಯೋಚನೆ. ಕಾಂತಾರ ಸಿನಿಮಾದಲ್ಲಿ ಅವನ ಪೋರ್ಷನ್ ಮುಗಿದಿದೆಯೋ ಏನೋ ಗೊತ್ತಿಲ್ಲ. ಅವರದ್ದೇ ಆದ ಸಾವಿರ ಯೋಚನೆಗಳಿರುತ್ತೆ. ಇಂತಹ ಸಂದರ್ಭದಲ್ಲಿ ದುಡ್ಡಿನ ವಿಷಯ ನೋಡಿಕೊಂಡು ಯಾರೂ ಕೂಡ ಕೂರಲ್ಲ. ಆದರೆ ಅವರದ್ದು ಏನು ಸಮಸ್ಯೆ ಇತ್ತು, ಯಾಕೆ ಬಂದಿಲ್ಲ ಅನ್ನೋದು ಗೊತ್ತಿಲ್ಲ ಅಂತ ಪ್ರವೀಣ್ ಜೈನ್ ಹೇಳ್ಕೊಂಡಿದ್ದಾರೆ. ಮುಂದುವರೆದು ಜಿಮ್ನಿಂದ ಅವನಿಗೆ ಹೀಗಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ನಿನ್ನೆಯಿಂದ ರಾಕೇಶ್ ಜಿಮ್ ಮಾಡ್ತಾ ಇಲ್ಲ. 10-15 ವರ್ಷದಿಂದಲೂ ಅವನು ಜಿಮ್ ಮಾಡ್ತಿದ್ದಾನೆ. ಅವನಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋ ಲಿಮಿಟ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಆ ಟೈಮ್ನಲ್ಲಿ ಏನಾಯ್ತು, ಯಾಕಾಯ್ತು ಅನ್ನೋದು ಅವನಿಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಅದನ್ನ ಬಿಟ್ಟು ಜಿಮ್ ಅಥವಾ ಅವನ ಕೆಲಸದ ಒತ್ತಡದಿಂದ ಹೀಗೆಲ್ಲ ಆಯ್ತು ಅನ್ನೋದು ತಪ್ಪು ಅಂದಿದ್ದಾರೆ ಪ್ರವೀಣ್ ಜೈನ್.